ನಾನು ಆಟೋದವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀನಿ, ನನ್ನಿಂದಾಗಿ ಕಾಂಪಿಟಿಷನ್ ಜಾಸ್ತಿ ಆಗ್ತಿದೆ. ಹೆಂಗೆ ಅಂತ ಕೇಳೋದಾದ್ರೆ, ನಾನ್ ಮಾಡುವಂತಹ ಅರ್ನಿಂಗ್ಸ್ ವಿಡಿಯೋಗಳು, ಆಟೋಯಲ್ಲಿ ಏನ್ ಅರ್ನಿಂಗ್ಸ್ ಆಗುತ್ತೆ ಆ ವಿಡಿಯೋಗಳಿಂದ 2,000 ಮಾಡಿದೆ, 1,000 ಮಾಡಿದೆ, 1,500 ಮಾಡಿದೆ ಅಂತ ವಿಡಿಯೋ ಹಾಕ್ತಾ ಇದ್ದೀನಿ. ಅದರಿಂದ ಆಟೋ ಡ್ರೈವರ್ ಗಳಿಗೆ ಪ್ರಾಬ್ಲಮ್ ಆಗ್ತಿದೆ, ಆಟೋ ಡ್ರೈವರ್ ಗಳ ಹೊಟ್ಟೆ ಮೇಲೆ ಹೊಡಿತಾ ಇದೆಯಾ ಅಂತ ಅನ್ಬಿಟ್ಟು ಸುಮಾರು ಕಮೆಂಟ್ ಬರಕ್ ಸ್ಟಾರ್ಟ್ ಆಗಿದೆ. ಒಂದು ಕ್ಲಾರಿಫಿಕೇಶನ್ ಕೊಡಕ್ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅನ್ಕೊಂಡಿದೀನಿ. ಸರಿನಾ? ಏನಾದ್ರು ನಿಮ್ ಡೌಟ್ ಇನ್ನೂ ಇತ್ತು ಅಂತಂದ್ರೆ ಕಮೆಂಟ್ ಮುಖಾಂತರವಾಗಿ ಕೂಡ ಕೇಳ್ಬೋದು. ಮೇನ್ ವಿಷಯ ಏನಪ್ಪಾ ಅಂತಂದ್ರೆ, ನಾನ್ ಮಾಡೋಂತ ವಿಡಿಯೋದಲ್ಲಿ ಬಂದು ಅರ್ನಿಂಗ್ಸ್ ಆಗ್ತಾ ಇದ್ದೀನಿ, ಇಷ್ಟಿಷ್ಟು ಅರ್ನಿಂಗ್ಸ್ ಇವತ್ತಾಯ್ತು, ಇವತ್ತೊಂದು ಕೆಲವೊಂದು ಎಕ್ಸ್ಪೀರಿಯನ್ಸ್ ನಂದು ಹಂಚ್ಕೊಂತ ಇದೀನಿ. ಸರಿನಾ? ಅದನ್ನೇ ಕೆಲವೊಬ್ರು ಅನ್ಕೊಂಡ್ಬಿಟ್ಟಿದ್ದಾರೆ, ಇವನಿಂದಾನೆ ತುಂಬಾ ನಮ್ಗೆ ಡ್ಯೂಟಿ ಬರ್ತಾ ಇಲ್ಲ, ಇವನ್ ಈ ತರ ಮಾಡ್ತಿದ್ದಾನೆ, ಸುಮಾರು ಜನ ಬಂದು ಇದ್ರಿಗೆ ಸೇರ್ಕೊಂತ ಇದಾರೆ, ಆಟೋ ಫೀಲ್ಡ್ ಇಂದಾನೆ ತುಂಬಾ ಫುಲ್ ದುಡ್ಡು ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಕೆಲವೊಬ್ರು. ಮತ್ತೆ ಹಂಗೇನು ಕಮೆಂಟ್ ಕೂಡ ಬರ್ತಿದೆ, ಕೆಲವೊಂದು ಕೆಟ್ಟದಾಗೂ ಕಮೆಂಟ್ ಮಾಡ್ತಿದ್ದಾರೆ. ನಾನ್ ಮಾಡುವಂತ ಅರ್ನಿಂಗ್ಸ್ ವಿಡಿಯೋಗಳು ಏನ್ ಮಾಡ್ತೀನಿ, ಅದರಿಂದಾಗಿ ಯಾವ್ದೇ ತರಾನು ಕಾಂಪಿಟಿಷನ್ ಬರೋದಿಲ್ಲ. ಯಾಕೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ಆಟೋಗಳಿಗೆ ಬಂದು ಬೆಂಗಳೂರಲ್ಲಿ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡುತ್ತೆ. ಸರಿನಾ? ಸೊ ಗೌರ್ಮೆಂಟ್ ರೆಗ್ಯುಲೇಟ್ ಯಾವ ತರ ಮಾಡುತ್ತೆ ಅಂತ ಕೇಳೋದಾದ್ರೆ, ಆಟೋಗಳಿಗೆ ಇದಿಷ್ಟೇ ಸಿಕ್ಬೇಕು ಪರ್ಮಿಟ್ ಅಂತ ಇದೆ, ಇಂತಿಷ್ಟು ಪರ್ಮಿಟ್ ಗಳನ್ನ ಮಾತ್ರನೇ ಅಪ್ರೂವಲ್ ಮಾಡ್ಬೇಕು. ಎಕ್ಸಾಂಪಲ್, ಬೆಂಗಳೂರಲ್ಲಿ 1-2 ಲಕ್ಷ ಗಾಡಿಗಳಿದಾವೆ ಅನ್ಕೊಳ್ಳಿ, ಆ ಪರ್ಮಿಟ್ ಗಳು ಅಷ್ಟೇನೆ ಓಡ್ಬೇಕು ಬೆಂಗಳೂರಲ್ಲಿ. ಎಕ್ಸಾಂಪಲ್, ಈ ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್ ಮತ್ತೆ ಕ್ಯಾಬ್ ಗಳಿರ್ತಾವಲ್ಲ, 2 ವೀಲರ್ಸ್ ಮತ್ತೆ ಗೂಡ್ಸ್ ಗಾಡಿಗಳು, ಅವುಗೆಲ್ಲ ಬಂದ್ಬಿಟ್ಟು ಏನಿರುತ್ತೆ, ನ್ಯಾಷನಲ್ ಪರ್ಮಿಟ್ ಇರುತ್ತೆ, ಇಲ್ಲ ಸ್ಟೇಟ್ ಪರ್ಮಿಟ್ ಇರುತ್ತೆ. ಆ ಗಾಡಿಗಳು ತುಂಬಂಗೆ ಈ ಆಟೋಗಳನ್ನ ತಂದು ಸಿಟಿ ಒಳಗಡೆ ತುಂಬಕ್ ಆಗಲ್ಲ, ಈ ಫೀಲ್ಡ್ ಒಳಗಡೆ ಬರಕ್ ಆಗಲ್ಲ. ಇದಕ್ಕೆ ಕೆಲವೊಂದು ನಿಯಮ ಇದೆ. ಅದೇನಪ್ಪಾ ಅಂತಂದ್ರೆ ಪರ್ಮಿಟ್. ಸೊ ಗೌರ್ಮೆಂಟ್ ಅವರು ಒಂದು ಪರ್ಮಿಟ್ ಅಂತಾನೆ ಇಶ್ಯೂ ಮಾಡಿರ್ತಾರೆ. ಪರ್ಮಿಟ್ ಎಷ್ಟಿದೆ ಅಷ್ಟೇ ಮಾತ್ರನೇ ಗಾಡಿಗಳು ಬೆಂಗಳೂರು ಸಿಟಿ ಒಳಗಡೆ ಓಡಕ್ ಆಗೋದು. ಅದ್ ಬಿಟ್ಟು ನೀವೇನಾದ್ರೂ ನಾನು ಬಂದು ತಂದು ನಾನು ಗಾಡಿ ಇಳಿಸ್ಕೊಂತೀನಿ, ಎಲ್ಲ ಯಾರು ಬೇಕಾದ್ರೂ ಬಂದು ಫೀಲ್ಡ್ ಅಲ್ಲಿ ನುಗ್ಬೋದು ಅಂತಂದ್ರೆ ಹಂಗ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಗೌರ್ಮೆಂಟ್ ಅವ್ರಿಗೂ ಕೂಡ ಗೊತ್ತಿದೆ ಎಷ್ಟು ಗಾಡಿಗಳಿಗೆ ಪರ್ಮಿಟ್ ಕೊಡಬೇಕು ಮತ್ತೆ ಯಾವ ತರ ಮೇಂಟೈನ್ ಮಾಡ್ಬೇಕು ಅಂತ. ಎಲ್ಲಾರು ಬಂದ್ ಸೇರ್ಕೊಂಡು ಹಾಕೊಂಡ್ಬಿಟ್ರೆ ಗಾಡಿನ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಸೊ ಗೌರ್ಮೆಂಟ್ ಅವ್ರು ಕೂಡ ಅದೆಲ್ಲ ಮುಂಚೆನೆ ತಿಳ್ಕೊಂಡಿರ್ತಾರೆ ಎಷ್ಟು ಪರ್ಮಿಟ್ ಕೊಡಬೇಕು. ನಾವ್ ಅನ್ಕೊಂಡಂಗೆ ಶೋರೂಮ್ ಹೋಗಿ ದುಡ್ಡು ಕಟ್ಟಿ ತಂದು ರೋಡಲ್ಲ ಇಳಿಸಿ ಗಾಡಿನ ಬೆಂಗಳೂರಲ್ಲಿ ಬಾಡಿಗೆ ಹೊಡಿತೀನಿ ಅಂತಂದ್ರೆ ಹಂಗ ಆಗಲ್ಲ. ಗೌರ್ಮೆಂಟ್ ಅವ್ರು ಎಷ್ಟು ಪರ್ಮಿಟ್ಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಅಷ್ಟೇ ಗಾಡಿ ಮಾತ್ರನೇ ಇಳ್ಸಕ್ ಆಗೋದು. DL ಪರ್ಮಿಟ್ ತಗೊಂತೀನಿ ಅಂದ್ರೆ ಒಬ್ಬನಿಗೆ ಒಂದೇ ಗಾಡಿ ಸಿಗೋದು, ಒಂದು DL ಗೆ ಒಂದು ಗಾಡಿ ಮಾತ್ರ ಸಿಗುತ್ತೆ. ಒಬ್ನೇ 4-5 ಗಾಡಿ ಇಟ್ಕೊಂತೀನಿ ಅಂತಂದ್ರೆ ಆಗೋದಿಲ್ಲ. ಹಂಗ್ ಇಟ್ಕೊಂತೀನಿ ಅಂದ್ರೆ ಇಲ್ಲ ಬೇರೆ ಬೇರೆಯವ್ರ ಹೆಸರಲ್ಲಿ ಇರುತ್ತೆ ಗಾಡಿಗಳು, ಅವ್ರ ರೆಂಟ್ ಕೊಡೋದು, ಇಲ್ಲ ಈ ತರ ಏನಾದ್ರು ಒಂದ್ ಮಾಡ್ಕೊಂತಾರೆ ಅಡ್ಜಸ್ಟ್ಮೆಂಟ್. ಅಲ್ಲಿ ಟ್ರಾನ್ಸ್ಫರ್ ಪರ್ಮಿಟ್ ಅಲ್ಲಿ ಗಾಡಿ ತಗೋಬೋದಲ್ವಾ ಅಂತ. ಎಷ್ಟು ಗಾಡಿ ತಗೋಬಿಡ್ತೀರಾ? ಒಂದ್ ಪರ್ಮಿಟ್ 4 ಗಾಡಿ ಕೊಡ್ತಾರ, ಇಲ್ಲ ತಾನೆ ಒಂದು ಪರ್ಮಿಟ್ ಗೆ 1 ಗಾಡಿ ಕೊಡ್ತಾರೆ. ಅಂದ್ರೆ ಆ ಗಾಡಿ ಕೂಡ ಸ್ಕ್ರಾಪ್ ಆಗಿರ್ಬೇಕು, ಇಲ್ಲಾಂದ್ರೆ ಏನೋ ಒಂದು ಟೋಟಲ್ ಲಾಸ್ ಆಗಿದ್ರೆ ಮಾತ್ರನೇ ಸಿಗುತ್ತೆ, ಇಲ್ಲ ಅಂತಂದ್ರೆ ಸಿಗೋದಿಲ್ಲ. ಟ್ರಾನ್ಸ್ಫರ್ ಪರ್ಮಿಟ್ ಕೂಡ ಲಿಮಿಟೆಡ್ ಇರೋದು, DL ಪರ್ಮಿಟ್ ಕೂಡ ಲಿಮಿಟೆಡ್ ಇರೋದು. ಸೊ ಇದನ್ನ ಎರಡನ್ನೂ ಕೂಡ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡುತ್ತೆ. ನಮ್ಗೆ ಮನ್ಸಿಗೆ ಬಂದಂಗೆ ನಾವು ಗಾಡಿ ಇಳ್ಸಕ್ ಆಗಲ್ಲ. ಪರ್ಮಿಟ್ ಸಿಕ್ಕಿಲ್ಲ ಅಂತಂದ್ರೆ ಆ ಗಾಡಿ ಬಂದು ಯೂಸ್ಲೆಸ್ ಅಂತ ಹೇಳ್ಬೋದು. ಸೊ ಯಾಕಪ್ಪ ಯೂಸ್ಲೆಸ್ ಅಂತ ಹೇಳ್ತಿದೀನಿ ಅಂತ ಅಂದ್ರೆ, ಮೊದಲನೇದಾಗಿ ಪರ್ಮಿಟ್ ಇಲ್ಲ ಅಂತಂದ್ರೆ RTO ಹಿಡಿತಾರೆ. RTO ಹಿಡಿದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರು 5,000 ರೂಪಾಯಿ ಫೈನ್ ಹಾಕ್ತಾರೆ. ಒಂದ್ ವೇಳೆ ಆಟೋ ಆಕ್ಸಿಡೆಂಟ್ ಆಯ್ತು, ನಿಮ್ ಮೇಲೆ ಕೇಸ್ ಆಗುತ್ತೆ, ವಿತೌಟ್ ಪರ್ಮಿಟ್ ಗಾಡಿ ಓಡಿಸ್ತಿದ್ದೀರಾ ಅಂತ ಅನ್ಬಿಟ್ಟು. ಏನಾದ್ರು ಅದ್ರಲ್ಲಿ ಜೀವಹಾನಿ ಆಯ್ತು ಅನ್ಕೊಳ್ಳಿ, ಅದು ಕೂಡ ನಿಮ್ ರೆಸ್ಪಾನ್ಸಿಬಿಲಿಟಿನೇ ಇರುತ್ತೆ. ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಸೊ ಈ 1 ವಾರನೋ 15 ದಿವಸನೋ 1 ತಿಂಗಳು 2 ತಿಂಗಳು 3 ತಿಂಗಳು ಹೆಂಗೋ ಮ್ಯಾನೇಜ್ ಮಾಡ್ಕೋಬಹುದು. ನೀವು ಇದು ವರ್ಷಾನುಗಂಟ್ಲೆ ಹಂಗೆ ಇಟ್ಕೊಳಕ್ ಆಗುತ್ತಾ? ಇಲ್ಲಲ್ಲ. ಸೊ ಹಂಗಾಗಿ ಅಷ್ಟೆಲ್ಲ ರಿಸ್ಕ್ ತಗೊಂಡು ಯಾರು ಮಾಡೋದಿಲ್ಲ. ಯಾಕಂತಂದ್ರೆ ರೋಡಲ್ಲಿ ಓಡುವಂತ ಗಾಡಿ, ಅದು ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ತಾರೆ. ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಯಾರು ಕೂಡ ನಮ್ಮ ಸಪೋರ್ಟ್ ಬರೋದಿಲ್ಲ. ಆ ಪ್ರಾಬ್ಲಮ್ಸ್ ನಾವೇ ಫೇಸ್ ಮಾಡ್ಬೇಕು ಅಂತ ಅನ್ಬಿಟ್ಟು ಮನ್ಸಿಗೆ ಬಂದಂಗೆ ಆಟೋಗಳನ್ನ ರೋಡ್ಗೆ ಇಳ್ಸಕ್ ಆಗಲ್ಲ. ಒಂದ್ ವೇಳೆ ಇಳಿಸಿದ್ರಿ ಅನ್ಕೊಳ್ಳಿ, ಗಾಡಿ ರಿಜಿಸ್ಟ್ರೇಷನ್ ಆಗುತ್ತೆ, ನೀವು ಓಲಾ ಊಬರ್ಗೆಲ್ಲ ಅಟ್ಯಾಚ್ ಮಾಡ್ಕೋಬಹುದು. ವಿತೌಟ್ ಪರ್ಮಿಟ್ ನೀವೇನಾದ್ರೂ ಗಾಡಿ ಟಚ್ ಆಯ್ತು, ಗಾಡಿ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಕೇಸ್ ಆಗೋದಂತೂ ಗ್ಯಾರಂಟಿ. ಮತ್ತೆ ಈ ಡೀಲರ್ಗಳು ಹೇಳ್ತಾರೆ, ನಾವು ಮಾಡ್ಕೊಡ್ತೀವಿ, ನೀವು ತಲೆ ಕೆಡ್ಸ್ಕೊಂಬೇಡ್ರಿ, ಹಿಂಗ್ ಓಡಿಸ್ಕೊಳ್ಳಿ, ನೀವು ಗಾಡಿ ತಗೊಳ್ಳಿ ಫಸ್ಟ್, ಆಮೇಲೆ ನೋಡೋಣ, ಅದ್ ಮಾಡ್ಕೊಡ್ತೀನಿ, ನಮ್ ಜವಾಬ್ದಾರಿ ಅಂತ ಹೇಳ್ತಾರೆ. ಬಟ್ ಏನೋ ಗೊತ್ತಾ, ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದಕ್ಕೆ ನೀವೇ ಹೊಣೆ ಆಗಿರ್ತೀರ ಹೊರತು ಯಾವ ಡೀಲರ್ ಕೂಡ ಬರೋದಿಲ್ಲ. ಅದನ್ನ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಬಿಡ್ರಿ. ಕೆಲವೊಬ್ರು ಕಮೆಂಟ್ ಮಾಡಿ ಹೇಳ್ತಿದ್ರೆ ನಿನ್ನಿಂದಾಗಿ ತುಂಬಾ ಕಾಂಪಿಟೇಷನ್ ಆಗ್ತಿದೆ ಅಂತ. ಸರ್ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಈ ಫೀಲ್ಡ್ ಬಗ್ಗೆ ನಾನು ತಿಳ್ಕೊಂಡಿದೀನಿ. ಯಾವ್ದೇ ತರ ನನ್ನಿಂದಾಗಿ ಯಾವ್ದೇ ಕಾಂಪಿಟೇಷನ್ ಬರೋದಿಲ್ಲ. ನಾನು ತಗೊಂಡಿರೋದು ಒಂದು ಆಟೋ, ಅದರಿಂದಾನೇ ನಾನು ಕೂಡ ಅನ್ನ ತಿಂತಾ ಇದ್ದೀನಿ. ಮತ್ತೆ ಯಾವ ತರ ವರ್ಕ್ ಆಗುತ್ತೆ, ಈ ಫೀಲ್ಡ್ ಅಲ್ಲಿ ಹೆಂಗಿದೀವಿ, ಯಾವ ತರ ಕಾಂಪಿಟೇಷನ್ ಬರ್ಬೋದು ಅನ್ನೋದನ್ನ ನನಗೆ ಪರಿಜ್ಞಾನ ಇದೆ. ಯಾರಾದ್ರೂ ಆಟೋ ಫೀಲ್ಡ್ ಬರ್ಬೇಕು ಅನ್ಕೊಂಡಿದ್ರೆ ಫಸ್ಟ್ ತಿಳ್ಕೊಳ್ಳಿ, ಈ ಫೀಲ್ಡ್ ಯಾವ ತರ ವರ್ಕ್ ಆಗುತ್ತೆ, ಎಷ್ಟು ಕಾಂಪಿಟೇಷನ್ ಇದೆ, ಸೊ ಇದ್ರದ್ದು ರೂಲ್ಸ್ ರೆಗ್ಯುಲೇಷನ್ ನ ತಿಳ್ಕೊಳ್ಳಿ. ಅದಾದ್ಮೇಲೆ ಬನ್ನಿ. ಆಲ್ರೆಡಿ ಯಾರಾದ್ರೂ ಆಟೋ ಫೀಲ್ಡ್ ಅಲ್ಲಿ ಇದೀರಾ ಅಂತಂದ್ರೆ ಅವ್ರು ಕೂಡ ತಿಳ್ಕೊಳ್ಳಿ, ಈ ಫೀಲ್ಡ್ ಯಾವ ತರ ಇದೆ, ಈ ಫೀಲ್ಡ್ ನಮ್ಗೆ ರಿಸ್ಕ್ ಯಾವ ತರ ಇದೆ, ಎಷ್ಟು ದಿನವರೆಗೂ ಮಾಡ್ಬೋದು, ಯಾವ ತರ ಮಾಡ್ಬೋದು, ಈ ಫೀಲ್ಡ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ನೀವು ಕೂಡ ಸ್ವಲ್ಪ ಯೋಚನೆ ಮಾಡಿ.
ಆಟೋ ಫೀಲ್ಡ್ ಅಲ್ಲಿ ಏನಪ್ಪಾ ಬೆನಿಫಿಟ್ ಅಂತಂದ್ರೆ ಗೌರ್ಮೆಂಟ್ ಅವರು ರೆಗ್ಯುಲೇಟ್ ಮಾಡ್ತಾರೆ, ಸರಿನಾ. ಅವ್ರಿಗೆ ಮನ್ಸಿಗೆ ಬಂದಂಗೆ ಪರ್ಮಿಟ್ ಕೊಡೋದಿಲ್ಲ, ಮನ್ಸಿಗೆ ಬಂದಂಗೆ ನಾವು ಗಾಡಿ ಇಳ್ಸಕ್ ಆಗಲ್ಲ. ಕೆಲವೊಬ್ರು ಇಳಿಸ್ತಾ ಇದಾರೆ, ಬಟ್ ಅದು ಏನು ಮಾಡಕ್ ಆಗಲ್ಲ. ಅವರು ಡೀಲರ್ಗಳು, ಬ್ರೋಕರ್ಗಳು ಅವ್ರವ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ಅದೇನ್ ಮಾಡ್ತಾರೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡೋದ್ರಿಂದಾಗಿ ಕಾಂಪಿಟೇಷನ್ ಬರೋದಿಲ್ಲ. ಅದು ಎಲ್ಲಾನು ಲಿಮಿಟೆಡ್ ಇದೆ. ಅವ್ರಿಗೂ ಕೂಡ, ಗೌರ್ಮೆಂಟ್ ಅವ್ರಿಗೆ ಕೂಡ ಗೊತ್ತಿದೆ ಎಷ್ಟಪ್ಪ ಗಾಡಿನ ಬಿಡ್ಬೇಕು, ಎಷ್ಟು ಬೆಂಗಳೂರಲ್ಲಿ ಗಾಡಿ ಇರಬೇಕು, ಆಟೋ ಫೀಲ್ಡ್ ಅಲ್ಲಿ ಎಷ್ಟು ಜನ ಜೀವನ ಮಾಡ್ತಿದ್ದಾರೆ, ಆಟೋ ಫೀಲ್ಡ್ ಇಂದ ಎಷ್ಟು ಆದಾಯ ಹೋಗ್ತಿದೆ, ಮತ್ತೆ ಇದ್ರಲ್ಲಿ ಯಾವ ತರ ಇವ್ರಿಗೆ ಕಾಂಪಿಟೇಷನ್ ಆಗ್ಬೋದು, ಇವ್ರಿಗೆ ಏನ್ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಕೆಲವೊಂದು ಬೇಸಿಕ್ ಎಲ್ಲ ಗೌರ್ಮೆಂಟ್ ಅವ್ರು ಕೂಡ ತಿಳ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾವು ಟೆನ್ಷನ್ ತಗೊಳೋಂಥದ್ದು ಏನಿಲ್ಲ. ಹಾಗೆ ಹೇಳ್ಬೇಕು ಅಂದ್ರೆ ಮುಂಚೆ ಬೆಂಗಳೂರಲ್ಲಿ ಬ್ಲಾಕ್ ಕಲರ್ ಗಾಡಿಗಳು ಓಡ್ತಿದ್ವು. ಆ ಗಾಡಿಗಳು ಎಲ್ಲೂ ಕಾಣಿಸೋದೇ ಇಲ್ಲ. ಈಗ ಎಲ್ಲೋಯ್ತು ಆ ಗಾಡಿಗಳೆಲ್ಲ? ಆ ಗಾಡಿ ಪರ್ಮಿಟ್ ಎಲ್ಲೋಯ್ತು? ಆ ಪರ್ಮಿಟ್ ನ ತಗೊಂಡೋಗಿ ಮೈಸೂರಲ್ಲಿ ಹಾಕೊಂಡು ಓಡಿಸ್ತಿದಾರೆ, ಇಲ್ಲ ಮಂಗಳೂರಲ್ಲಿ ಹಾಕೊಂಡು ಓಡಿಸ್ತಿದಾರೆ? ಆ ಗಾಡಿಗಳು ಪರ್ಮಿಟ್ ಕೂಡ ಬೆಂಗಳೂರಲ್ಲೇ ತಾನೇ ಇರ್ತವೆ. ಬೆಂಗಳೂರಿಗೆ ಸರೆಂಡರ್ ಆಗಿದ್ರು ಕೂಡ ಬೆಂಗಳೂರು ಆರ್ಟಿಒದಲ್ಲೇ ಸರೆಂಡರ್ ಆಗಿರುತ್ತೆ. ಅದೇ ಪರ್ಮಿಟ್ ನ ತಗೊಂಡು ನಾವು ಆಟೋಗಳಿಗೆ ಹಾಕೊಂತೀವಿ. ಅದು DL ಪರ್ಮಿಟ್ ಅಂತಾನು ಇರ್ಬೋದು, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಪರ್ಮಿಟ್ ಅಂತಾನು ಇರ್ಬೋದು. ಆ ಪರ್ಮಿಟ್ ಏನಾದ್ರು ಉಳಿಸ್ಕೊಂಡಿತ್ತು, ಯಾರು ಆ ಡ್ರೈವರ್ ಉಳಿಸ್ಕೊಂಡ್ಬಿಟ್ಟಿದ್ದ, ಆ ಪರ್ಮಿಟ್ ನ ಇಟ್ಕೊಂಡು ಇನ್ನೊಂದು ಗಾಡಿ ತೆಗ್ದಿರ್ತಾನೆ. ಹೇಳ್ಬೇಕು ಅಂದ್ರೆ ವಯಸ್ಸಾಗ್ತಿದೆ, ರಿಟೈರ್ ಆಗ್ತಿದ್ದಾರೆ, ತೀರ್ಕೊಂತ ಇದಾರೆ, ಗಾಡಿ ಆಕ್ಸಿಡೆಂಟ್ ಆಗ್ತಿದೆ, ಕಳ್ತನ ಆಗ್ತಿದೆ, ಅದೆಲ್ಲ ಎಲ್ಲೋಯ್ತು, ಟೋಟಲ್ ಲಾಸ್ ಆಗ್ತಿದೆ. ಅವೆಲ್ಲ ಬಂದು ಆ ಪರ್ಮಿಟ್ ಗಳು ಕೆಲವೊಂದು ಸರೆಂಡರ್ ಆಗ್ತಿದೆ. ಅದೆಲ್ಲ ನೀವು ಲೆಕ್ಕ ಮಾಡ್ಕೊಳ್ಳಿ. ಯಾವ್ದಾದ್ರು ಗಾಡಿ ರಿನ್ಯೂವಲ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಒಂದ್ 2 ವರ್ಷ 3 ವರ್ಷ ಟೈಮ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಅವ್ರ ಏನ್ ಮಾಡ್ತಾರೆ, ಈ ಗಾಡಿ ಕಂಪ್ಲೀಟ್ ಆಗಿ ಹೋಗಿದೆ, ಇಲ್ಲ ತೀರ್ಕೊಂಡಿದ್ದಾರೆ, ಏನೋ ಒಂದ್ ಆಗೋಯ್ತು ಅನ್ನೋದನ್ನ RTOದಲ್ಲಿ ಅವ್ರಿಗೆ ಗೌರ್ಮೆಂಟ್ ಅವ್ರಿಗೆ ವಿಷಯ ಗೊತ್ತಿರುತ್ತೆ. ಸೊ ಏನ್ ಮಾಡ್ತಾರೆ ಅವರು, ಅದೊಂದು ಪರ್ಮಿಟ್ ಬಾಕಿ ಇದೆ ಅಂತ ಅಂದ್ಬಿಟ್ಟು ಇವಾಗ ಪರ್ಮಿಟ್ ಬಿಡೋ ಟೈಮ್ ಅಲ್ಲಿ ಅದನ್ನ ಆಡ್ ಮಾಡಿ ಕೊಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇವಾಗ ಸಿಂಗಲ್ ಡೂಮ್ ಗಾಡಿಗಳು ಎಷ್ಟೋ ಕಾಣಿಸ್ತಾ ಇಲ್ಲ ರೋಡ್ ಗಾಡಿಯಲ್ಲಿ. ಯಾಕಂದ್ರೆ 15 ವರ್ಷ ಆಗ್ತಿದೆ, ಅದಕ್ಕೆ ಕೂಡ ಗಾಡಿಗಳು ಕೂಡ ವಯಸ್ಸು ಆಗ್ತಿದೆ, ಅದು ಕೂಡ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ. ಒಂದು ಇಷ್ಟು ವರ್ಷ ಅಂತ ಇರುತ್ತೆ, ಅದಕ್ಕೆ ಆದ್ಮೇಲೆ ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗ್ಬಿಡುತ್ತೆ. ಏನ್ ಮಾಡ್ತಾರೆ, ಹೊಸ ಗಾಡಿ ಹಾಕೊಂತಾರೆ. ಸೊ ಅಲ್ಲಿಂದ ಅಲ್ಲಿಗೆ ಆ ಗಾಡಿಗಳದ್ದು ಪರ್ಮಿಟ್ ಹಾಕೊಂಡು ಬೇರೆ ಗಾಡಿ ತಗೋಬಹುದು. ಇಲ್ಲ ಅಂತಂದ್ರೆ ಆ ಗಾಡಿನ ಹಂಗೆ ಮಾರಿರ್ಬೋದು, ಯಾರೋ ತಗೊಂಡೋಗಿರ್ತಾರೆ, ಇಲ್ಲ ನಿಲ್ಸ್ಬಿಟ್ಟಿರ್ತಾರೆ, ಅದ್ ಮೇಂಟೈನ್ ಮಾಡಕ್ ಆಗ್ದೇನೆ ಅದು ಹಂಗೆ ಗುಜ್ರಿ ಅಂದ್ರೆ ಸ್ಕ್ರಾಪ್ ಮೂಮೆಂಟ್ ಬಂದ್ಬಿಟ್ಟಿರುತ್ತೆ. ಸೊ ಆ ಪರ್ಮಿಟ್ ನ ಬೇರೆ ಯಾವ್ದೋ ಗಾಡಿಗೆ ಯೂಸ್ ಮಾಡ್ಕೊಂತಾರೆ. ಒಂದು 60-70% ಅಷ್ಟು ಜನ ಹಳ್ಳಿ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಆಟೋ ಓಡಿಸಿ ಅವ್ರ ಮಕ್ಳಿಗೆ ಎಜುಕೇಶನ್ ಕೊಟ್ಟು ಅವರು ಜೀವನ ಮಾಡ್ಕೊಂಡು ಅವ್ರ ಮಕ್ಳಿಗೆಲ್ಲ ಒಂದ್ ಲೆವೆಲ್ ಮಾಡಿ ಸರಿನಾ ವಾಪಸ್ ಕೂಡ ಊರ್ ಕಡೆಗೆ ಹೋಗಿ ಸೆಟ್ಲ್ ಆಗಿರ್ತಾರೆ. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಎಲ್ಲಾನು ಬಂದ್ಬಿಟ್ಟು ಇದೇ ತರ ಕಾಂಪಿಟೇಷನ್ ಆಗುತ್ತೆ, ಹಿಂಗೆ ಆಗುತ್ತೆ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಇದೊಂಥರ ಸೈಕಲ್ ಇದ್ದಂಗೆ, ಒಬ್ರು ಹೋಗ್ತಾ ಇರ್ಬೇಕು, ಇನ್ನೊಬ್ಬ ಬರ್ತಾ ಇರ್ಬೇಕು. ಇವಾಗ ನಾನ್ ಕೂಡ ಇವತ್ತು ಓಡಿಸ್ತಿದೀನಿ, ಮತ್ತೆ ನಾನು ಎಲ್ಲಾದ್ರೂ ಊರ್ ಕಡೆ ಹೋಗಿ ಸೆಟ್ಲ್ ಆದ್ನೋ, ಇಲ್ಲ ಅಂತಂದ್ರೆ ಬೇರೆ ಕೆಲಸ ಕಡೆ ಹೋಯ್ತು ಅಂದ್ರೆ ನನ್ ಜಾಗದಲ್ಲಿ ಇನ್ನೊಬ್ಬ ಆಟೋ ಓಡಿಸ್ತಿರ್ತಾನೆ. ಸೊ ಅದೇ ಅಷ್ಟೇ ಆಗುತ್ತೆ ಹೊರತು ನಾವು ಕಾಂಪಿಟೇಷನ್ ಆಗುತ್ತೆ ಅಂತಂದ್ರೆ ಆಗೋದಿಲ್ಲ. ಇದರಲ್ಲಿ ಮೇನ್ ವಿಷಯ ಏನಪ್ಪಾ ಅಂತಂದ್ರೆ ನಾವು ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಅವ್ರು ರೆಗ್ಯುಲೇಟ್ ಮಾಡ್ತಿದ್ದಾರೆ. ಇವಾಗ ನಾನು ಆಟೋ ಮಾರಿದ್ರೆ ಇನ್ನೊಬ್ಬ ಬಂದು ಓಡಿಸ್ಬೇಕು, ಇಲ್ಲ ನಾನು ಬಾಡಿಗೆ ಆಟೋ ತಗೋಬಹುದು, ಇಲ್ಲ ಹೊಸ ಆಟೋ ತಗೋಬಹುದು. ಅಂದ್ರೆ ಒಬ್ಬ ಡ್ರೈವರ್ ಬಂದು ಇದಕ್ಕೆ ಸೇರ್ಕೊಂತಾನೆ. ಸೊ ಅಲ್ಲೂ ಕೂಡ ಎಲ್ಲಿ ಪರ್ಮಿಟ್ ಸಿಗುತ್ತೆ, ನಾನು DL ಮೇಲೆ ಸಿಗುತ್ತೆ, ಇಲ್ಲ ನಾನು ಟ್ರಾನ್ಸ್ಫರ್ ಪರ್ಮಿಟ್ ತಗೋಬೇಕು. ಸೊ ನನ್ನ ಹತ್ರ 2 ಆಪ್ಷನ್ ಇರೋದು. ಸೊ ನಮ್ ಅನ್ಕೊಂಡಂಗೆ ಎಷ್ಟು ಗಾಡಿ ಬೇಕಾದ್ರೂ ನಾವು ಹಾಕೊಂತೀವಿ, ಓಡಿಸ್ತೀವಿ, ಬರ್ತಾನೆ ಇರ್ತಾರೆ, ಸೇರ್ತಾನೆ ಇರ್ತಾರೆ. ಅಂದ್ರೆ ಹಂಗ ಆಗೋದಿಲ್ಲ. ಸೊ ಇದಕ್ಕೆ ಒಬ್ಬ ಹೋದ್ರೆ ಇನ್ನೊಬ್ಬ ಬಂದ್ ಸೇರ್ಕೊಂತಾನೆ ಅಷ್ಟೇನೆ. ಒಬ್ಬನ ಸ್ಥಾನನ ಇನ್ನೊಬ್ಬ ಸ್ಥಾನ ತುಂಬ್ತಾನೆ. ಆಟೋ ಫೀಲ್ಡ್ ಅಲ್ಲಿ ಆತರ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ಇನ್ನ ಬೇಕಾದ್ರೆ ಹೇಳಿ, ಆ ಕ್ಯಾಬ್ ಫೀಲ್ಡ್ ಅಲ್ಲಿ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಗಾಡಿ ತಂದು ನೀವು ಹಾಕೋಬಹುದು. ಅಂದ್ರೆ ಆಟೋದಲ್ಲಿ ಹಂಗ ಆಗೋದಿಲ್ಲ, ಒಂದು ಲಿಮಿಟೆಡ್ ಇದೆ. ಆ ಪರ್ಮಿಟ್ ಅಂತ ಇರುತ್ತೆ, ಎಷ್ಟು ಪರ್ಮಿಟ್ ಗೌರ್ಮೆಂಟ್ ಕೊಟ್ಟಿರ್ತಾರೆ ಅಷ್ಟೇ ಪರ್ಮಿಟ್ ಅಲ್ಲೇ ಗಾಡಿ ರನ್ನಿಂಗ್ ಆಗ್ಬೇಕಾಗುತ್ತೆ. ಒಂದ್ ವೇಳೆ ಏನಾದ್ರು ಈ ನನ್ನ ಆಟೋನ ಸೇಲ್ ಮಾಡ್ತೀನಿ ಅಂತಂದ್ರೆ ಇನ್ನೊಂದು DL ಗೆ ಟ್ರಾನ್ಸ್ಫರ್ ಆಗುತ್ತೆ ಹೊರತು ನನಗೆ ಗಾಡಿ ಮತ್ತೆ ತಗೋಬೇಕಂದ್ರೆ ಮತ್ತೆ DL ಪರ್ಮಿಟ್ ಇರೋದನ್ನ ಗಾಡಿನ ಇನ್ನೊಂದು ನಾವು ತಗೋಬೇಕಾಗುತ್ತೆ. ಸೊ ಒಂದು DL ಗೆ ಒಂದೇ ಗಾಡಿ ಸಿಗೋದು. ಸೊ ಹಂಗಾಗಿ ಯಾವ್ದೇ ತರ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಏನಾದ್ರು ನನಗೆ ಆಟೋ ಬೇಡ, ನಾನು ಸೇಲ್ ಮಾಡ್ತಾ ಇದೀನಿ ಅಂತಂದ್ರೆ ಯಾರು ತಗೊಂತಾರಲ್ಲ ಅವ್ರ ಹತ್ರ ಕೂಡ DL ಇರ್ಬೇಕಾಗುತ್ತೆ, ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಅವ್ರ ಹೆಸರಲ್ಲಿ ಫಸ್ಟ್ ಯಾವ್ದು ಗಾಡಿ ಇರಬಾರ್ದು, DL ಪರ್ಮಿಟ್ ಅಲ್ಲಿ ಯಾವ್ದು ಆಟೋ ಇರಬಾರ್ದು, ಅವಾಗ್ಲೇನೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ಒಂದ್ ವೇಳೆ ನಾನು ಈ ಆಟೋನ ಸೇಲ್ ಮಾಡಿದೆ ಅನ್ಕೊಳ್ಳಿ, ಸೊ ಯಾರು ತಗೊಂತಾರಲ್ಲ ಅವ್ರ ಹತ್ರ DL ಇರ್ಬೇಕಾಗುತ್ತೆ, ಅವ್ರ ಹೆಸರಲ್ಲಿ ಯಾವ್ದೇ ತರ ಆಟೋ ಇರಬಾರ್ದು. ಅವಾಗ್ಲೇ ಮಾತ್ರ ಅವ್ರಿಗೆ ಈ ಗಾಡಿ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಆಗಲ್ಲ. ಅದೇ ತರನೇ ನಾನು ಕೂಡ ಅಷ್ಟೇ, ಇನ್ನು ಯಾವ್ದಾದ್ರು ಒಂದು ಆಟೋ ತಗೋಬೇಕು ಅಂತಂದ್ರೆ ಅವ್ರ ಹೆಸರಿಗೆ ಈ ಫುಲ್ ಗಾಡಿ ಟ್ರಾನ್ಸ್ಫರ್ ಆದ್ಮೇಲೆ ನಂಗೆ ಪರ್ಮಿಟ್ ಸಿಗೋದು. ಅವಾಗ ಪರ್ಮಿಟ್ ಬಿಟ್ಟಿದ್ರೆ ಮಾತ್ರನೇ ನನಗೆ ಗಾಡಿ ಹೊಸದ್ ತಗೋಬಹುದು. ಇಲ್ಲ ಅಂತಂದ್ರೆ ಪರ್ಮಿಟ್ ಇಲ್ಲ ಅಂತಂದ್ರೆ ನಾನು ಟ್ರಾನ್ಸ್ಫರ್ ಪರ್ಮಿಟ್ ಹುಡುಕಿ ನನ್ನ ಗಾಡಿಗೆ ಹಾಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ಯಾವಾಗ ಗೌರ್ಮೆಂಟ್ ಅವರು ಪರ್ಮಿಟ್ ಬಿಡ್ತಾರೆ DL ಪರ್ಮಿಟ್ ನ, ಅವಾಗ ಮಾತ್ರನೇ ನಾವು ಗಾಡಿಗಳನ್ನ ತಗೊಳಕ್ ಆಗೋದು. ನನಗೆ DL ಪರ್ಮಿಟ್ ಬೇಕೇ ಬೇಕು ಅಂತಂದ್ರೆ ನಾನು ಮತ್ತೆ ಗೌರ್ಮೆಂಟ್ ಅವ್ರು ಬಿಡೋವರೆಗೂ ವೇಟ್ ಮಾಡ್ಬೇಕಾಗುತ್ತೆ, ಅವಾಗ ತಗೋಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಇದೇ ತರನೇ ಇರೋದು. ಟ್ರಾನ್ಸ್ಫರ್ ಆಗೋದು DL to DL ಇರುತ್ತೆ ಹೊರತು ಯಾರು ಹೊಸದಾಗ್ ಬಂದು ಸುಮ್ನೆ ತಗೋಬಿಡ್ತೀನಿ ಅಂತಂದ್ರೆ ಆಗಲ್ಲ. ಅನ್ಕೊಂಡಾಗೆಲ್ಲ ಆಟೋನ ಇಳ್ಸಕ್ ಆಗೋದಿಲ್ಲ. ಸೊ ಆ ಟೈಮಲ್ಲಿ DL ಪರ್ಮಿಟ್ ಇಲ್ಲ ಅಂತಂದ್ರೆ ನೀವು ಜಾಸ್ತಿ ಚಾರ್ಜಸ್ ಕೊಟ್ಬಿಟ್ಟು 20,000 30,000 ಕೊಟ್ಟು
ಟ್ರಾನ್ಸ್ಫರ್ ಪರ್ಮಿಟ್ ನ ತಗೋಬೇಕಾಗುತ್ತೆ. ಅದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ಬೇಕು ಅಂತಂದ್ರೆ DL ಪರ್ಮಿಟ್ ಖಾಲಿ ಆಗಿದ್ಮೇಲೆ ಇನ್ನು ಟ್ರಾನ್ಸ್ಫರ್ ಪರ್ಮಿಟ್ ಜಾಸ್ತಿ ವ್ಯಾಲ್ಯೂ ಆಗುತ್ತೆ. ಮತ್ತೆ ನೀವು ಗಾಡಿ ಕೂಡ ನೋಡ್ಬೋದು, ಸೆಕೆಂಡ್ ಹ್ಯಾಂಡ್ ಡೀಲರ್ ಹತ್ರ ಗಾಡಿ ಏನಾದ್ರು ತಗೊಳಕ್ ಹೋಗ್ಬಿಟ್ರೆ ಗಾಡಿ ರೇಟ್ ಇರೋದು 2,76,000 ರೂಪಾಯಿ. ರಿಜಿಸ್ಟ್ರೇಷನ್ ಎಲ್ಲ ಸೇರಿದ್ರೆ ರೂಫ್ ಟಾಪಿಂಗ್ ಎಲ್ಲ ಸೇರ್ಬಿಟ್ಟು 3 ಲಕ್ಷಕ್ಕೆ ಹೊಸ ಗಾಡಿ ಸಿಗ್ತಾ ಇದೆ. ಬಟ್ ಏನಂತ ಅಂದ್ರೆ ಇವಾಗಿಂದಾನೇ ಸ್ಟಾರ್ಟ್ ಆಗ್ಬಿಟ್ಟಿದೆ 3 ಲಕ್ಷ 3.5 ಲಕ್ಷ ಅಂತ ಹೇಳ್ತಾರೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೆ. ಸೊ ಅದು ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ನೀವೇ ನೋಡಿ ಯೋಚನೆ ಮಾಡಿ ಎಲ್ಲಾ ರೀತಿಯಲ್ಲಿ ಆಯ್ತಾ. ಒಂದು ವೇಳೆ ಯಾರಾದ್ರೂ ಈ ಫೀಲ್ಡ್ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ದಯವಿಟ್ಟು ನಿಮ್ಮದೇ ರಿಸರ್ಚ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಈ ಫೀಲ್ಡ್ ಯಾವ ತರ ವರ್ಕ್ ಆಗುತ್ತೆ ಅಂತ ಅನ್ಬಿಟ್ಟು ಆಸೆ ಆವೇಶಕ್ಕೆ ಒಳಗಾಗ್ಬಿಟ್ಟು ಬರಬೇಡಿ ಅಂತ ನಾನು ಹೇಳ್ತೀನಿ. ನಾನು ಏನ್ ಅರ್ನಿಂಗ್ಸ್ ವಿಡಿಯೋ ಮಾಡ್ತೀನಿ ಅದು ಬಂದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಮತ್ತೆ ಕಂಟೆಂಟ್ ಮತ್ತೆ ನಾಲೆಜ್ ಪರ್ಪಸ್ ಆಗಿರುತ್ತೆ, ಲರ್ನಿಂಗ್ ಪರ್ಪಸ್ ಆಯ್ತಾ. ಸೊ ಹಂಗಾಗಿ ಅಷ್ಟ್ ಮಾತ್ರ ತಗೊಳ್ಳಿ. ಯಾವ್ದೇ ಕಾರಣಕ್ಕೂ ನನ್ನ ವಿಡಿಯೋ ನೋಡಿ ನೀವು ಬರಕ್ ಹೋಗ್ಬೇಡಿ, ಆಮೇಲೆ ಇಷ್ಟು ದುಡಿಬಹುದು ಅಷ್ಟು ದುಡಿಬಹುದು ಅಂತ ಅನ್ಬಿಟ್ಟು. ಯಾಕಂದ್ರೆ ಇದ್ರಲ್ಲೂ ಕೂಡ ಸುಮಾರು ಪ್ರಾಬ್ಲಮ್ಸ್ ಇದಾವೆ. ಆ ಪ್ರಾಬ್ಲಮ್ ನೆಲ್ಲ ನೀವು ಫೇಸ್ ಮಾಡ್ತೀನಿ ಅಂತಂದ್ರೆ ಆಟೋ ಫೀಲ್ಡ್ ಬರ್ಬೇಕು ಅಂತಂದ್ರೆ ಮೇನ್ ಎಲ್ಲಾನು ಸಡನ್ ಆಗಿ ಮಾಡ್ಬೇಕಾಗುತ್ತೆ. ನಾನು ಅವತ್ ಮಾಡ್ತೀನಿ 8 ತಿಂಗಳು ಬಿಟ್ಟು ಮಾಡ್ತೀನಿ, ಒಂದ್ 6 ತಿಂಗಳು ಬಿಟ್ಟು ಮಾಡ್ತೀನಿ ಅಂದ್ರೆ ಹಂಗ ಆಗೋದಿಲ್ಲ. ಸೊ ಮೇನ್ ಏನಪ್ಪಾ ಅಂತಂದ್ರೆ ಆಟೋ ಫೀಲ್ಡ್ ಅಲ್ಲಿ ಸಡನ್ ಆಗಿ ಗಾಡಿ ತಗೋಬೇಕು, ಇಟ್ಕೊಂಡ್ರೆ ಅಲ್ಲಿ ನೀವು ಬಚಾವ್. ಅವಾಗ ನಿಮ್ಗೆ ಬೇರೆಯವ್ರು ಯಾರು ಬರೋದಿಲ್ಲ. ಮತ್ತೆ ಸ್ನೇಹಿತರೆ, ನಾನು ಏನು ಅರ್ನಿಂಗ್ಸ್ ವಿಡಿಯೋ ಮಾಡ್ತೀನಲ್ಲ ಅದು ಬಂದು ಜಸ್ಟ್ ಲರ್ನಿಂಗ್ ಮತ್ತೆ ನಾಲೆಜ್, ಒಂದು ಕಂಟೆಂಟ್, ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಳ್ಳಿ ಹೊರತು ನಾನು ಯಾವ್ದೇ ತರ ರೆಕಮೆಂಡ್ ಮಾಡೋದಿಲ್ಲ ನೀವು ಬನ್ನಿ ನೀವು ಮಾಡಿ ಅಂತ ಅನ್ಬಿಟ್ಟು. ಸೊ ಏನೇ ಮಾಡೋದಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ಕೆಲಸದಲ್ಲಿ ರಿಸ್ಕ್ ಇಲ್ಲ ಹೇಳಿ, ಎಲ್ಲಾ ಕೆಲಸದಲ್ಲಿ ಕೂಡ ರಿಸ್ಕ್ ಇದೆ. ಸೊ ಏನೇ ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.